ತಗೋ ಹೂವ. ಬಿಸಾಕು ಆ ಕಡೆ. ಬೆಳ್ಳಿ ಗೋಪುರಕ್ಕೊಳ್ಳೆ ಬಂಗಾರದ ಕಲಶ ಇಟ್ಟಾಗಿದೆ. ಇನ್ನೊಂದ್ಸಲ ಬರ್ತೀನಿ. ನಿಮ್ಗೆ ನಮ್ ರಾಜ್ಕುಮಾರಿ ಒಳಗಡೆ ಕೂತು ಕಾಣ್ತಾ ಇಲ್ಲ ನಿಮ್ಗೆ? ಹೊಡಿನ ಆ ಕಡೆ ದನನ. ರಾಜ್ಕುಮಾರಿ, ಪಂಜು ಪಂಜು, ರಾಜ್ಕುಮಾರಿ. ರಾಜ್ಕುಮಾರಿ, ಏನ್ ಇಷ್ಟಪ್ರೂಪವಾಗಿ ಈ ಕಡೆ ನೀವು ಬರ್ತೀರಾ ಅಂತ ಸ್ವಲ್ಪ ನನಗೆ ಗೊತ್ತಾಗಿದ್ರೆ ಅದ್ರ ವಿಷಯನೇ ಏನ್ ಮಾಡ್ತಿದ್ದೆ? ಬಂಕಾಪುರದ ಜನಗಳ ಪರವಾಗಿ ರಾಜ್ಕುಮಾರಿ ಅವರಿಗೆ ಸುಸ್ವಾಗತ. ಆಯ್ತಪ್ಪ, ಮುಖಕ್ಕೆ ಮಂಗಳಾರತಿ. ಏನ್ ನೀನ್ ದೊಡ್ಡ ರಾಜಕುಮಾರ. ಅವಳು ಈ ರಾಧಾ ಅಲ್ಲ, ಈ ಕೊಡ ಹೂಗೆ ಈ ಅಂತ ಆಸೆಯಿಂದ ಹಲ್ಗಿಂಜೋಕೆ. ಶಾಂತಿ, ಹಾಲ್ ತಗೊಂಬ. ವಿಶ್ವ, ಕುದುರೆ ಮೇಲೆ ಬಂದು ಕೆಳಗಡೆಯಿಂದ ಮೇಲೆ ಹಾರಿ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದು. ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದೆ. ಯಾಕೆ ಬಂದೆ? ಯಾಕೆ ಬಂದೆ ನಾನು? ಈ ಹೂವನ್ನ ರಾಜ್ಕುಮಾರಿ ಅವ್ರು ಕೊಟ್ಟು ಹೋಗೋಣ ಅಂತ. ಯಾರು ಕೇಳಿದ್ರು ನಿನ್ನ? ಕೇಳಿದ ಮೇಲೆ ಕೊಡೋದು ವ್ಯಾಪಾರ ಆಗುತ್ತೆ. ನಾನು ಕೊಡೋದೆ ಪ್ರೀತಿ, ವಿಶ್ವಾಸ, ಗೌರವ. ಪ್ರೀತಿ, ವಿಶ್ವಾಸ, ಗೌರವ? ನಾನ್ಸೆನ್ಸ್. ಗೊತ್ತಾಗಿಲ್ಲ ನನಗೆ. ನಿನ್ನಂತ ಅಧಿಕ ಪ್ರಸಂಗಗಳ ಪ್ರೀತಿ ನನಗೆ ಬೇಕಾಗಿಲ್ಲ. ನಿನಗೆ ಬೇಡದೇ ಇರಬಹುದು, ನನಗೆ ಬೇಕು. ಬೇಕಾ? ನಿನಗೆ ಬೇಕು ಓದೆ ಅನ್ನೋದು ನನಗೂ ಗೊತ್ತು. ಕರ್ಸಿನ ಸಿಪಾಯಿಗಳ ಸಾಕು ಅನ್ನೋರ್ಗು ಕೊಡ್ತಾರೆ. ಅವ್ರು ನನಗ್ ಕೊಡ್ತಾರೋ ಇಲ್ಲ ನಾನು ಅವ್ರಿಗೆ ಕೊಡ್ತೀನೋ ಅದ್ ನಿನಗೆ ಚೆನ್ನಾಗಿ ಗೊತ್ತು. ನಾನಿಲ್ಲಿ ಬಂದಿರೋದು ಈ ಹೂವನ್ನ ನಿನಗೆ ಕೊಟ್ಟೇ ಹೋಗೋದು. ಅದು ಈ ಜನ್ಮದಲ್ಲಿ ಸಾಧ್ಯ. ನಿನ್ನ ಈ ಬಹದ್ದೂರ್ ಗಂಡಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹೌದಾ? ಇವನು ಬಲ್ಮಂಡು. ಅದಕ್ಕೆ ಮತ್ತೆ ಮಹಾರಾಜನ ಬಿರುದು ಕೊಟ್ಟಿರೋದು ಬಹದ್ದೂರ್ ಗಂಡು ಅಂತ. ಬೆಂಕಿ ಜೊತೆ ಸಾಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಮೈಯೆಲ್ಲ ಸುಟ್ಟು ಎದ್ಲಾಗುತ್ತೆ. ಕೊಂಡ ಹಾಯೋ ಈ ಪಂಜುಗೆ ಕೆಂಡ ಜೊತೆ ಸರ್ಕಾರಿ ಅಭ್ಯಾಸ ಇದೆ ರಾಜ್ಕುಮಾರಿ. ತಗೋ ಹೂವ. ಬಿಸಾಕು ಆ ಕಡೆ. ಬೆಳ್ಳಿ ಗೋಪುರಕ್ಕೊಳ್ಳೆ ಬಂಗಾರದ ಕಲಶ ಇಟ್ಟಾಗಿದೆ. ಇನ್ನೊಂದ್ಸಲ ಬರ್ತೀನಿ. ಹಾಲ
ಇದೆಯಾ? ಬೊಂಬೆ ಹಾಗೆ ನಿಂತಿರೋದು ನೀವು. ಹೋಗಿ ಸಿಪಾಯಿಗಳು ಕರಿ. ಕರಿತೀವಿ, ಹೋಗು. ಯಾರು ಕರಿಬೇಕು? ಯಾರು ಕರಿಬೇಕು? ಸಿಪಾಯಿಗಳು ಕರಿಬೇಕು. ರಾಜ್ಕುಮಾರಿ ಸಿಪಾಯಿಗಳು ನಾನು ಕರಿತೀನಿ. ಸಿಪಾಯಿಗಳೇ ಬರ್ತಾ ಇದ್ದಾರೆ. ಸಿಪಾಯಿಗಳೇ, ರಾಜ್ಕುಮಾರಿ ಅವರು ಅದ್ಯಾಕೋ ನಿಮ್ಮನ್ನು ಕರಿತಾ ಇದ್ದಾರೆ ಕೇಳಿ. ನೋಡ್ರ